ಬದಲಾವಣೆ ಆಗುವ ಖಂಡಿತಪ್ಪ ಅಂತಂದ್ರೆ ನಿಶ್ಚಿತವಾಗಿ ನಾವು ಒಂದಾಗ್ತೀವಿ ಅನ್ನೋಂಥ ಸೂಚ್ಯ ಉತ್ತರನೂ ಅಲ್ಲದ. ಅಂದ್ರೆ ಮುಂದಿನ 2.5 ವರ್ಷವೂ ಸಿ ಎಮ್ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂಥ ಒಂದು ಮಾತಾದ್ರೆ, ಇನ್ನೊಂದು ಕಡೆ ಅವ್ರು ಹೇಳಿದಂಥದ್ದು ಏನಪ್ಪ ಅಂದ್ರೆ ನಮ್ಮ ಸ್ಥಾನ ಉಳಿಸಿಕೊಳ್ಳುವುದೇ ಸಾಕಾಗಿದೆ ಅನ್ನುವಂಥ ಮಾತು ಇವ್ರದ್ದೇನು ಬದಲಾವಣೆ ಆಗ್ಬೋದಾ ಅನ್ನುವಂಥ ಒಂದು ಸಣ್ಣ ಸಂಶಯ ಉಂಟಾಗ್ಯದ. ಮೋಸ್ಟ್ಲಿ ಇವತ್ತಿನ ಕಾಂಗ್ರೆಸ್ನ ರಾಜಕೀಯನ ವಿಶ್ಲೇಷಣೆ ಮಾಡಿದಾಗ ಸಮೀಪದಿಂದ ನೋಡಿದಾಗ ಇದು ಆಗಲಿಕ್ಕಿಲ್ಲ ಅಂತ. ಯಾಕಂದ್ರೆ ಆಲ್ರೆಡಿ ಸತೀಶ್ ಅವರು ಕ್ಯಾಬಿನೆಟ್ದಲ್ಲೇ ಒಂದು ಭದ್ರವಾದ ಸ್ಥಾನ ಉಳ್ಕೊಂಡ. ಈಗ ಅವರ ಕಣ್ಣು ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ, ಅದು 2028ರಾಗ ಒಂದು ಅಷ್ಟರೊಳಗೆ ಸಿ ಎಮ್ ಅವ್ರು ಬದಲಾವಣೆ ಆಗೋದು ಕಂಡಿತು, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಂಗೆ ಬಂತಂದ್ರೆ ಆಗ ಒಂದು ಕೈ ನೋಡಿದ್ರೆ ಆಯ್ತು ಅನ್ನುವಂಥ ಒಂದು ದೃಷ್ಟಿನೂ ಅದ. ಏನೋ ಅದರಲ್ಲ ಸುಮ್ಮನೆ ಗೆಸ್ ಅದು. ಯಾಕೆಂದರೆ ಸಹಜ ಅದ. ಈಗ ಸಿದ್ದರಾಮಯ್ಯರೇ ಇವ್ರಿಗೆ ಅತ್ಯಂತ ಪೇಟೆಂಟ್. ಸಿದ್ದರಾಮಯ್ಯನವರ ಒಂದು ಸಹಾಯ ಸಹಕಾರದಿಂದ ಇವತ್ತು ಏನಾದರೂ ಅವ್ರು ಈ ಮಟ್ಟಕ್ಕೆ ಬಂದು ನಿಂತಿದ್ದು, ಇನ್ನು ಮುಂದೆ ಹೋಗ್ಬೇಕಾದದ್ದು ಸಹಿತ. ಯಾಕಂದ್ರೆ ಡಿ ಕೆ ಶಿ ಅವರಿಗೆ ಸೋನಿಯಾರವರ ಕಿಚನ್ ಕ್ಯಾಬಿನೆಟ್ವರೆಗೂ ಅವ್ರು ಹಸ್ತ ಇರೋದರಿಂದ, ಜೊತೆಗೆ ಅಧ್ಯಕ್ಷರು ಖರ್ಗೆ ಅವರು ಸಹಿತ ಒಂದು ಸ್ವಲ್ಪ ಒಲವು ಡಿ ಕೆ ಶಿ ಅವ್ರ ಕಡೆ ಇರೋದ್ರಿಂದಾಗೆ. ಯಾಕಂದ್ರೆ ನೋಡಿರಿ, ಡಿ ಕೆ ಶಿ ಅವ್ರ ಮೇಲೆ ಹೇಳ್ತಾ ಇರ್ತಾರೆ, ಇಲ್ಲ ದಲಿತರು ಸೇಮ್ ಆಗಬೇಕು ಅಂತ. ತನಗೆ ಸಾಧ್ಯ ಇಲ್ಲ ಅನ್ನೋದು ಡಿ ಕೆ ಶಿ ಅವ್ರಿಗೆ ಸ್ಪಷ್ಟ ಆಗ್ಯದ. ಯಾಕಂತಂದ್ರೆ ಸಿದ್ದರಾಮಯ್ಯನ ಬದಿಗೆ ಸರಿಸೆ ತಾವು ಸಿ ಎಮ್ ಆಗೋದು ಭಾಳ ಕಷ್ಟ. ಆದಷ್ಟು ಖರ್ಗೆ ಅವ್ರು ಅಂತಂದರೆ ಸಹಜವಾಗಿ ಸಿದ್ದರಾಮಯ್ಯ ಹಿಂದೆ ಸರಿಸ್ಬೋದು ಅನ್ನೋಂಥ ಒಂದು ದೂರದ ದೃಷ್ಟಿ, ಧೂರ್ತ ದೃಷ್ಟಿನೂ ಗೊತ್ತಿಲ್ಲ. ಯಾಕಂದ್ರೆ ಖರ್ಗೆ ಅವರು ಆದ್ರಪ್ಪ ಅಂದರೆ ಒಂದು 2.5 ವರ್ಷ ಇರ್ತಾರೆ, ನಂತರ 20 ಜನ ನನಗಾಗ್ತದೆ,